ಒಂದೇ ನಂಬರ್ ಇರುತ್ತೆ, 2-3 ಬಸ್ಗಳನ್ನು ಆಪರೇಟ್ ಮಾಡ್ತಾರೆ ಅನ್ನೋ ಆರೋಪಗಳು ಕೂಡ ಇದೆ. ಬೆಂಗಳೂರಿನ ವಿಜಯನಗರದಲ್ಲಿ ಖಾಸಗಿ ಬಸ್ಗಳ ಡಿಪೋ ಇದೆ. ಪ್ರತಿದಿನ 30ಕ್ಕೂ ಅಧಿಕ ಬಸ್ಗಳು ಅಲ್ಲಿ ಬಂದು ನಿಲ್ತವೆ. ಇದೇ ಆವರಣದಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಕೂಡ ಡಂಪ್ ಮಾಡಲಾಗುತ್ತೆ. ಇನ್ನು ಬಸ್ಗಳಲ್ಲಿ ಪ್ರಯಾಣಿಕರ ಸೇಫ್ಟಿಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೋಡೋಣ. ನಿನ್ನೆ ನಸುಕಿನ ವೇಳೆ ಹೈದರಾಬಾದಿಂದ ಬೆಂಗಳೂರಿಗೆ ಬರ್ತಿದ್ದಂಥ ವಿ ಕಾವೇರಿ ಬಸ್ ಅಗ್ನಿ ದುರಂತ ಕರ್ನೂಲ್ ಬಳಿ ಆದಂಥದ್ದು ನಿಜವಾಗ್ಲೂ ಕೂಡ ಯಾರೂ ಮರೆಯುವಂತಿಲ್ಲ. 20 ಜನ ಬರೋಬ್ಬರಿ ಸಜೀವ ದಹನ ಆಗಿದ್ದಾರೆ, 21 ಜನ ಗಾಯಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಸರ್ಕಾರ ಘೋಷಣೆನೋ ಮಾಡ್ತಾ ಇದೆ. ಆದರೆ ವಾಸ್ತವವಾಗಿ ನಮ್ಮ ರಾಜ್ಯದಲ್ಲಿ ಖಾಸಗಿ ಬಸ್ಗಳು ಯಾವ ರೀತಿಯಾಗಿ ಆಪ್ರೇಟ್ ಆಗ್ತಾ ಇದೆ, ಎಲ್ಲ ಬಸ್ಗಳು ಸರ್ಟಿಫಿಕೇಟ್ಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ, ಟ್ಯಾಕ್ಸನ್ನು ಕಟ್ತಾ ಇದ್ದಾರಾ, ಪರ್ಮಿಟ್ ಇದೆಯಾ, ಈ ಕುರಿತು ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವೀಗ ಬೆಂಗಳೂರಿನ ವಿಜಯನಗರ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಒಂದು ಖಾಸಗಿ ಬಸ್ಗಳ ಒಂದು ನಿಲ್ಲಿಸುವಂಥ ಜಾಗ, ಅಂದರೆ ಡಿಪೋ ರೀತಿಯಾದಂಥ ಒಂದು ಜಾಗ ಇದೆ. ಆ ಜಾಗವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಮುಂಭಾಗದಲ್ಲಿರುವಂಥ ಬಸ್ನನ್ನು ಕೂಡ ನಂಬರನ್ನ ಪರಿಶೀಲನೆ ಮಾಡಿ ವಾಹನ ಆ್ಯಪಲ್ಲಿ ಚೆಕ್ ಮಾಡಿದಾಗ ಎಲ್ಲ ಫಿಟ್ನೆಸ್ ಸರ್ಟಿಫಿಕೇಟ್ ಇರ್ಬೋದು, ಪರ್ಮಿಟ್ ಇರ್ಬೋದು, ಸ್ಟೇಟ್ ಟ್ಯಾಕ್ಸ್ ಇರ್ಬೋದು, ಅವುಗಳೆಲ್ಲವೂ ಕೂಡ ಕಟ್ಟಿರೋದು ಭಾಳ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಆದರೆ ಶುಚಿತ್ವದ ಬಗ್ಗೆ ಇಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ಹೋದರೆ ಸ್ವಲ್ಪ ತೊಂದರೆ ಇರೋದು ಕಂಡು ಬರ್ತಾ ಇದೆ. ಕ್ಲೀನ್ನೆಸ್ ಇರೋದಿಲ್ಲ ಅಂಥೇಳಿ ಏನು ಕಸ್ಟಮರ್ಸು ಕೂಡ ಏನು ಪ್ರಶ್ನೆನ ಮಾಡ್ತಾಯಿದ್ರು ಅಥವಾ ಕಂಪ್ಲೇಂಟ್ ಮಾಡ್ತಾಯಿದ್ರು. ಆ ರೀತಿಯಾಗಿ ಅದು ಹೊರತುಪಡಿಸಿದಂತೆ ಇದು ಕೇರಳ ಕಡೆ ಹೋಗುವಂಥ ಬಸ್, ಸ್ಲೀಪರ್ ಬಸ್ ಏನಿದೆ, ಆಲ್ಮೋಸ್ಟ್ ಎಲ್ಲದೂ ಕೂಡ ಶುಚಿತ್ವವನ್ನು ಮೇಂಟೈನ್ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ. ಆದರೆ ಒಂದೇ ರಿಜಿಸ್ಟ್ರೇಷನ್ ನಂಬರ್ನ ವೆಹಿಕಲ್ಗಳನ್ನು ಬೇರೆ ಬೇರೆ ವೆಹಿಕಲ್ಗಳಿಗೆ, ಅಂದರೆ 2-3 ವೆಹಿಕಲ್ಗಳನ್ನು ಆಪ್ರೇಟ್ ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಏನಿದೆಯಲ್ಲ, ಆ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಈಗ ಪರಿಶೀಲನೆ ಮಾಡುವಂಥ ಕೆಲಸವನ್ನು RTO ಅಧಿಕಾರಿಗಳು ಮಾಡಬೇಕಾಗಿದೆ. ಯಾಕಂದರೆ ಈ ರೀತಿಯಾದಂಥ ಆರೋಪದ ಹಿನ್ನೆಲೆಯಲ್ಲಿ ಈ ಹಿಂದೆ ಒಂದು ಖಾಸಗಿ ಬಸ್ ಏನು ಅಗ್ನಿ ದುರಂತ ಆದಾಗ ನಂಬರ್ ಇದ್ದದ್ದೇ ಬೇರೆ, ಅಲ್ಲಿ ಚಾಸಿಯಲ್ಲಿದ್ದಂಥ ನಂಬರೇ ಬೇರೆ ಆಗಿತ್ತು. ಆ ರೀತಿಯಾದಂಥ ಇನ್ಸಿಡೆಂಟ್ ಈಗಲೂ ಕೂಡ ಕಣ್ಮುಂದೆ ಇದೆ. ಇದೇ ರೀತಿಯಾಗಿ ಸಾಕಷ್ಟು ಖಾಸಗಿ ಬಸ್ಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದಾಗ ವಾಹನ ಆ್ಯಪ್ ಮೂಲಕ ಮ್ಯಾಕ್ಸಿಮಮ್ ಇದು ಒಂದು ಟ್ಯಾಕ್ಸನ್ನು ಮಾತ್ರ ಕಟ್ಟೋದು ಬಾಕಿ ಇದೆ. ಇನ್ನು ಉಳಿದಂತೆ ಎಲ್ಲ ಬಸ್ಗಳು ಟ್ಯಾಕ್ಸ್ ಇರ್ಬೋದು, FC ಇರ್ಬೋದು, ಎಲ್ಲವನ್ನು ಕೂಡ ಕಟ್ಟಿದ್ದಾರೆ. ಈ ಡಿಪೋದಲ್ಲಿ ನಿಮಗೆ ಗ್ಯಾಸ್ನ ಸ್ಟ್ಯಾಂಡನ್ನು ಕೂಡ ಮಾಡಿಕೊಂಡಿದ್ದಾರೆ. ಯೂಶ್ವಲಿ ಈ ರೀತಿಯಾಗಿ ನಿಮಗೆ ಗೋಡನ್ನಲ್ಲಿ ಈ ರೀತಿ ಅವಕಾಶವನ್ನು ಮಾಡಿಕೊಡ್ಬೇಕು. ಬಟ್ ಇಲ್ಲಿ ಸಿಚುವೇಶನ್ ನೋಡಿದ್ರೆ ಬಸ್ಗಳು ಕೂಡ ಖಾಸಗಿ ಬಸ್ಗಳು ಸ್ಟ್ಯಾಂಡ್ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಬಸ್ಗಳನ್ನು ನಿಲ್ಲಿಸಲಿಕ್ಕೆ ಅದರ ಜೊತೆಗೆ 2 ದೊಡ್ಡ ದೊಡ್ಡ ವೆಹಿಕಲ್ಗಳಲ್ಲಿ ಗ್ಯಾಸ್ ಬಂದು ಇಲ್ಲಿ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥ ಕಾರ್ಯನೂ ಕೂಡ ಮಾಡ್ತಾಯಿದ್ದಾರೆ. ಯೂಶ್ವಲಿ ಗೋಡನ್ನಲ್ಲಿ ಈ ಕಾರ್ಯ ಆಗಬೇಕಾಗಿತ್ತು, ಬಟ್ ಆ ದೃಶ್ಯಗಳು ಕಂಡು ಬರ್ತಾ ಇಲ್ಲ. ಏನಾದರೂ ಅವಘಡಗಳಾದರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗೋದಿಲ್ಲ. ಸೊ ಇದು ವಿಜಯನಗರ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಇರುವಂಥ ಖಾಸಗಿ ಬಸ್ಗಳನ್ನು ನಿಲ್ಲಿಸುವಂಥ ಜಾಗ, ಮತ್ತು ಅದರ ಜೊತೆಗೆ ನಿಮಗೆ ಗ್ಯಾಸ್ಗಳನ್ನು ಕೂಡ ನಿಮಗೆ ವೆಹಿಕಲ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಲಿಕ್ಕೆ ಗೋಡನ್ ರೀತಿಯಾಗಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ ಶರಣು ಹಂಪಿ, ನ್ಯೂಸ್ 18.